ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಅನದರ್ ಇಂಪಾರ್ಟೆಂಟ್ ವಿಡಿಯೋ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಏನೀಗ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಥವಾ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ಒಂದು ನೋಟಿಫಿಕೇಷನ್ ಕೂಡ ಕಾಲ್ ಆಗಿದೆ ಆ್ಯಂಡ್ ಎಕ್ಸಾಮ್ ಡೇಟ್ಸ್ಗಳು ಕೂಡ ಅನೌನ್ಸ್ ಆಗಿದೆ. ನಮಗೆ ರಫ್ಲಿ ನಾನ್ ಎಚ್ ಕೆ ಎಕ್ಸಾಮ್ನ ತಗೊಂಡ್ರೆ 80 ಡೇಸ್ ಏನಿದೆ, ಮತ್ತು ಅದೇ ರೀತಿ ಎಚ್ ಕೆ ಎಕ್ಸಾಮ್ನ ತಗೊಂಡ್ರೆ ಆಲ್ಮೋಸ್ಟ್ ನಿಮಗೆ ಒಂದು 100 ಡೇಸ್ ಅಷ್ಟು ದಿನಗಳು ಉಳಿದಿದೆ, ಹೌದಲ್ವ? ಸೊ ಈ ಒಂದು ಉಳಿದಿರುವಂಥ ದಿನಗಳಿಗೆ ಅಥವಾ ಈ ಒಂದು ಲಿಮಿಟೆಡ್ ಟೈಮ್ ಪೀರಿಯಡ್ಗೆ ಯಾವ ರೀತಿ ನಾವು ಪ್ಲ್ಯಾನ್ ಮಾಡಬೇಕು, ವಾಟ್ ಶುಡ್ ಬಿ ಅವರ್ ಸ್ಟ್ರಾಟಜಿ ಅಂತ ನೋಡೋಣ. ಓಕೆ, ಸೊ ದಟ್ ವಿ ಕ್ಯಾನ್ ಸ್ಕೋರ್ ಮಚ್ ಬೆಟರ್, ಅಥವಾ ಸೇಫ್ ಸ್ಕೋರ್ ಅಂತಲೇ ಹೇಳ್ಬೋದು. ಅಂತ ಒಂದು 75 ಅಬೋವ್ ಅಥವಾ 80 ಅರೌಂಡ್ ಸ್ಕೋರ್ ಮಾಡ್ಬೋದು ಈಚ್ ಪೇಪರಲ್ಲೂ ಅಂತ ಅಂದರೆ ಏನು ಸ್ಟ್ರಾಟಜಿನ ನಾವು ಫಾಲೋ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ಎಲ್ರಿಗೂ ಗೊತ್ತಿರೋ ಹಂಗೆ ಏನಕ್ಕೆ ಯೂಶ್ವಲಿ ಮೋಸ್ಟ್ ಆಸ್ಪಿರೆಂಟ್ಸ್ಗಳು ಫೇಲ್ ಆಗ್ತಾರೆ ಅಂತ ಅಂದರೆ, ಇಟ್ ಈಸ್ ನಾಟ್ ಬಿಕಾಸ್ ದೇ ಡೋಂಟ್ ಸ್ಟಡಿ. ಓಕೆ, ಸೊ ದಿಸ್ ಫೇಲ್ ಬಿಕಾಸ್ ದೇ ಸ್ಟಡಿ ದಿ ರಾಂಗ್ ಥಿಂಗ್ಸ್. ಓಕೆ, ಅಂದರೆ ಏನನ್ನು ಓದಬಾರ್ದು ಅದನ್ನು ಓದೋದು, ಅಥವಾ ಸರಿಯಾಗಿ ಓದಬೇಕಾಗಿರೋದನ್ನು ಓದದೇ ಇರೋವಂಥದ್ದು. ಸೊ ಆ ಒಂದು ಉದ್ದೇಶದಿಂದ ಮೋಸ್ಟ್ ಆಸ್ಪಿರೆಂಟ್ಸ್ ಫೇಲ್ ಆಗುವಂಥದ್ದು. ಸೊ ಟುಡೇ ಐ ವಿಲ್ ಶೋ ಯು ದ ಎಕ್ಸಾಕ್ಟ್ ಪ್ರಿಪ್ರೇಷನ್ ಸ್ಟ್ರಾಟಜಿ, ಯಾವ ಒಂದು ಬೇಸ್ಡ್ ಆನ್ ದಿ ಅಫಿಷಿಯಲ್ ಸಿಲೆಬಸ್ ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಗೆ ಏನು ಈ ಹಿಂದೆ ನಡೆದಂಥ ಎಕ್ಸಾಮಲ್ಲಿ ಬಂದಿತ್ತು ಅದ್ರದ್ದು ಒಂದು ಸ್ವಲ್ಪ ಅನಾಲಿಸಿಸ್ ಮಾಡೋದ್ರ ಮುಖಾಂತರ ಯಾವ ರೀತಿ ನಾವು ಸಿನ್ಸಿಯರಾಗಿ ಒಂದು ಸ್ಟ್ರಾಟಜಿನ ಎಕ್ಸಾಮ್ ಡೇ ತನಕ ಫಾಲೋ ಮಾಡಿದ್ರೆ ಅದರ್ ಕ್ಯಾಂಡಿಡೇಟ್ಸ್ನ ಔಟ್ ಪರ್ಫಾರ್ಮ್ ಮಾಡೋದ್ರ ಮುಖಾಂತರ, ಮತ್ತು ನಮ್ಮ ಒಂದು ಹೆಚ್ಚಿನ ಎಫರ್ಟ್ ಹಾಕೋದ್ರ ಮುಖಾಂತರ ನಮ್ಮ ಒಂದು ಗುರಿ ಏನಿದೆ ಈ ಎಕ್ಸಾಮ್ಗೆ ಅಚೀವ್ ಮಾಡ್ಬೋದು ಅನ್ನೋ ಒಂದು ರಫ್ ಸ್ಟ್ರಾಟಜಿನ ಮುಂದಿನ 80 ಡೇಸ್ಗಳು ಹೆಂಗೆ ರಿವೈಡ್ ಮಾಡಬೇಕು ಅನ್ನೋದನ್ನ ನೋಡೋಣ. ಸೊ ಬಿಫೋರ್ ಗೋಯಿಂಗ್ ಟು ದಟ್, ಜಸ್ಟ್ ನಿಮಗೆ ಆಲ್ರೆಡಿ ಐಡಿಯಾ ಇರುತ್ತೆ, ನಾನ್ ಎಚ್ ಕೆ ಕೋಟದಲ್ಲಿ 505 ಆಗಿರ್ಬೋದು. ಅದೇ ರೀತಿ ಎಚ್ ಕೆನಲ್ಲಿ 67 ಪೋಸ್ಟ್ಗಳಿಗೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ನ ಕಾಲ್ ಮಾಡಿದ್ದಾರೆ. ಎಕ್ಸಾಮ್ ಡೇಟ್ಸ್ ಯಾವಾಗಪ್ಪ ಅಂತ ಅಂದರೆ 4/10/2026. ಓಕೆ, ಇದು ನಾನ್ ಎಚ್ ಕೆಗೆ ಒಂದೇ ದಿನ 2 ಪೇಪರ್ ಇರುತ್ತೆ. ಅದೇ ರೀತಿ ಎಚ್ ಕೆ ಅಥವಾ ಕಲ್ಯಾಣ ಕರ್ನಾಟಕಕ್ಕೆ 25/10/2026. ಓಕೆ, ಸೊ ನಾವು ರಫಾಗಿ ನೋಡೋದಾದರೆ 79ರಿಂದ 80 ದಿನಗಳು ನಾನ್ ಎಚ್ ಕೆ ಎಕ್ಸಾಮ್ಸ್ಗಿದೆ, ಮತ್ತು ಸುಮಾರು 100 ದಿನಗಳು ಎಚ್ ಕೆ ಎಕ್ಸಾಮಿಗೆ ಇರೋವಂಥದ್ದು. ಓಕೆ, ಸೊ ಸಿಲೆಬಸ್ ಅಥವಾ ಪೇಪರು ನಿಮ್ಗೆ ಆಲ್ರೆಡಿ ಒಂದು ಐಡಿಯಾ ಇರುತ್ತೆ. ಬಿಫೋರ್ ಗೋಯಿಂಗ್ ಟು ಸ್ಟ್ರಾಟಜಿ ಅದನ್ನು ಒಂದ್ಸರಿ ನೋಡೋಣ. ಹೊಸದಾಗಿ ಡೈರೆಕ್ಟಾಗಿ ವಿ ಎ ಓಗೆ ಓದೋಕ್ಕೆ ಶುರು ಮಾಡ್ತಿರೋರು ಇರ್ಬೋದಲ್ವಾ. ಸೊ ಆ ಕಾರಣಕ್ಕೆ ಸೊ ಈ ಎಕ್ಸಾಮ್ ಹೆಂಗೆ ಡಿವೈಡ್ ಆಗುತ್ತೆ ಅಂತ ಅಂದರೆ 2 ಪೇಪರ್ಗಳಿರುತ್ತೆ. ಇಲ್ಲಿ ನಿಮ್ಗೆ ಆಲ್ರೆಡಿ ಮೆನ್ಷನ್ ಮಾಡಿರೋ ರೀತಿ. ಸೊ ಪತ್ರಿಕೆ 1, ಪತ್ರಿಕೆ 2 ಅಂತ 2 ಪೇಪರ್ ಇದೆ. ಸೊ ಈ ಪತ್ರಿಕೆ 1ಲ್ಲಿ ಏನಿರುತ್ತೆ ಅಂತ ಅಂದರೆ ಜನರಲ್ ಸ್ಟಡೀಸ್ ಅಥವಾ ಸಾಮಾನ್ಯ ಜ್ಞಾನ ಅಥವಾ ಸಾಮಾನ್ಯ ಅಧ್ಯಯನ ಅಂತ ಕರಿತೀವಿ. ಪೇಪರ್ 2ಅಲ್ಲಿ ಏನಿರುತ್ತೆ ಅಂದರೆ ಕಮ್ಯುನಿಕೇಷನ್ ಅಂತ ಇರುತ್ತೆ. ಓಕೆ, ಈ ಕಮ್ಯುನಿಕೇಷನ್ನ ಮತ್ತೆ ಡಿವೈಡ್ ಮಾಡ್ತಾರೆ ಅಲ್ವಾ. ಸೊ ಅದನ್ನ ಅಫಿಷಿಯಲ್ ಅಥವಾ ಒರಿಜಿನಲ್ ಸಿಲೆಬಸ್ ಮುಖಾಂತರನೇ ನಾವು ನೋಡೋದಾದರೆ, ಓಕೆ, ಸೊ ಪೇಪರ್ 1ನಲ್ಲಿ ಸಾಮಾನ್ಯ ಜ್ಞಾನ ಅಥವಾ ಜನರಲ್ ಸ್ಟಡೀಸು. ಸೊ ಇಲ್ಲೇನಿರುತ್ತೆ ಅಂತ ಅಂದರೆ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳು, ಅಂದರೆ ಜನರಲ್ ಸ್ಟಡೀಸ್ ರಿಲೇಟೆಡ್ ಟು ಕರೆಂಟ್ ಅಫೇರ್ಸ್. ಏನು ನಮಗೆ ದೈನಂದಿನ ಜೀವನದಲ್ಲಿ ಅಥವಾ ನ್ಯಾಷನಲ್ ಲೆವೆಲ್ಲು, ಇಂಟರ್ನ್ಯಾಷನಲ್ ಲೆವೆಲ್ಲು, ಮತ್ತು ಕರ್ನಾಟಕ ರಾಜ್ಯದ ಮಟ್ಟಿಗೆ ಏನು ಕರೆಂಟ್ ಅಫೇರ್ಸ್ಗಳು ನಡೀತಾ ಇದೆ, ಸೊ ಅದ್ರ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಅದಾದಮೇಲೆ ಜನರಲ್ ಸ್ಟಡೀಸ್ ಸಿಲೆಬಸ್ ಆಗಿರುವಂಥ ಸಂವಿಧಾನ ಆಗಿರ್ಬೋದು ಅಥವಾ ಕಾನ್ಸ್ಟಿಟ್ಯೂಷನ್ ರಿಲೇಟೆಡ್ಡು. ಅದೇ ರೀತಿ ಕರ್ನಾಟಕ ಮತ್ತು ಭಾರತದ ಇತಿಹಾಸ, ಓಕೆ, ಇಂಡಿಯಾ ಆ್ಯಂಡ್ ಕರ್ನಾಟಕ ಹಿಸ್ಟ್ರಿ. ಅದೇ ರೀತಿ ಭೂಗೋಳದ ವಿಷಯ, ಅದು ಕೂಡ ಭಾರತದ ಮತ್ತು ಕರ್ನಾಟಕಕ್ಕೆ ಸಂಬಂಧಿಸಿದಂಥ ಭೂಗೋಳದ ವಿಷಯ. ಮತ್ತು ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ. ಓಕೆ, ಸೊ ಇದರಲ್ಲಿ ಗ್ರಾಮೀಣಾಭಿವೃದ್ಧಿ ಅಥವಾ ಪಂಚಾಯತ್ ರಾಜ್ ರಿಲೇಟೆಡ್ ಆಗಿರ್ಬೋದು, ಸಹಕಾರ ಸಂಘಗಳಿಗೆ ಸಂಬಂಧಿಸಿದಂಥ ವಿಷಯಗಳಾಗಿರ್ಬೋದು. ಸೊ ಇದನ್ನೆಲ್ಲ ನಮಗೆ ಜನರಲ್ ಸ್ಟಡೀಸಲ್ಲಿ ಈವನ್ ಎನ್ವಿರಾನ್ಮೆಂಟ್ ವಿಲ್ ಆಲ್ಸೋ ಬಿ ಆಸ್ಕ್ಡ್. ಕಮಿಂಗ್ ಟು ಸೆಕೆಂಡ್ ಪೇಪರು, ಸೊ ಪೇಪರ್ 2 ಇದರಲ್ಲಿ ಏನಿರುತ್ತೆ ಅಂತ ಅಂದರೆ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷು, ಕಂಪ್ಯೂಟರ್ ಜ್ಞಾನ. ಓಕೆ, ಸೊ ಇದು ಕೂಡ ಟೋಟಲ್ 100 ಕ್ವಶನ್ಸ್ ಇರುತ್ತೆ. ಸೊ ಟೋಟಲ್ 100 ಮಾರ್ಕ್ಸ್ ಇರುತ್ತೆ. ಓಕೆ, ಸೊ ಇದು ಓವರಾಲ್ ಸಿಲೆಬಸ್ಸು. ಓಕೆ, ಈ ಒಂದು ಎಕ್ಸಾಮಿಗೆ ಇರಬೇಕಾದಂಥ ಅಥವಾ ಬೇಸಿಕ್ ಐಡಿಯಾ ನಿಮಗೆ ಅಫಿಷಿಯಲ್ ಆಗಿ ಕೊಟ್ಟಿರೋಂಥ ಎಕ್ಸಾಮ್ ಪ್ಯಾಟ್ರನ್ ಯಾವ ರೀತಿ ಇರುತ್ತೆ. ಸೊ 2 ಪೇಪರ್ಗಳಿಗೂ ಒಂದೇ ದಿನ ಎಕ್ಸಾಮ್ ಇರುತ್ತೆ. ಓಕೆ, ಸೊ ದಿಸ್ ಈಸ್ ದಿ ಐಡಿಯಾ. ನಾವು ವಿ ವಿಲ್ ಡಿಸ್ಕಸ್. ಇದಕ್ಕೆ ಹೋಗೋಕ್ಕೆ ಮುಂಚೆ ನಾವು ಈಗ ಅಪ್ಕಮಿಂಗ್ ಬರ್ತಾ ಇರೋ ಎಕ್ಸಾಮ್ಗೆ ಸ್ಟ್ರಾಟಜಿನ ಮಾಡೋಕ್ಕೆ ಮುಂಚೆ ಈ ಹಿಂದೆ ಏನು 1000 ಪೋಸ್ಟ್ಗಳಿಗೆ ಎಕ್ಸಾಮ್ ನಡೆದಿತ್ತಲ್ವಾ ವಿ ಎ ಓಗೆ,
ಅದರದ್ದೊಂದು ಟ್ರೆಂಡ್ನ ಅನಾಲಿಸಿಸ್ನ ಮಾಡೋದಾದರೆ, ಓಕೆ, ಅದನ್ನೊಂದು ಆಧಾರವಾಗಿ ಇಟ್ಕೊಂಡು ನಾವು ಮುಂದೆ ಬರ್ತಿರೋಂಥ ಎಕ್ಸಾಮ್ಗೆ ಏನಾದರೂ ಓದೋವಂಥ ಪ್ಲ್ಯಾನ್ ಮಾಡೋದಾದರೆ ಅಲ್ಲಿ ಯಾವ ರೀತಿ ರಿಪೀಟ್ ಆಗಿತ್ತು ಅಥವಾ ಟ್ರೆಂಡ್ ಬಂದಿತ್ತು ಅಂತ ನೋಡೋದಾದರೆ, ಹೈಯೆಸ್ಟ್ ನಂಬರ್ ಆಫ್ ಕ್ವಶನ್ಸ್ ಎಲ್ಲಿಂದ ಬಂದಿತ್ತು ಅಂದರೆ ಕರೆಂಟ್ ಅಫೇರ್ಸ್ ಅಥವಾ ಪ್ರಚಲಿತ ಘಟನೆಗಳಿಂದ ಬಂದಿತ್ತು. ಸೊ ಅರೌಂಡ್ 37 ಕ್ವಶನ್ಸ್. ಸೊ ಕರೆಂಟ್ ಅಫೇರ್ಸ್ ಕ್ಯಾರೀಸ್ ಹ್ಯೂಜ್ ವೈಟೇಜ್. ಓಕೆ, ಸೊ ಗೊತ್ತಿರಲಿ. ಅದೇ ರೀತಿ ಹಿಸ್ಟ್ರಿ. ಓಕೆ, ಸೊ ಹಿಸ್ಟ್ರಿಲಿ ಏನೇನು ಬರುತ್ತೆ ನಿಮಗೆ? ಏನ್ಷಿಯಂಟ್ ಇಂಡಿಯಾ, ಓಕೆ, ಮಿಡಿವಲ್ ಇಂಡಿಯಾ ಮತ್ತು ಮಾಡ್ರನ್ ಇಂಡಿಯಾ, ಅದರ ಜೊತೆ ಕರ್ನಾಟಕ ಹಿಸ್ಟ್ರಿ. ಓಕೆ, ಸೊ ಪ್ರಾಚೀನ ಭಾರತ, ಮಧ್ಯಯುಗೀನ ಭಾರತ, ಓಕೆ, ಆಧುನಿಕ ಭಾರತ ಮತ್ತು ಕರ್ನಾಟಕದ ಇತಿಹಾಸ. ಸೊ ಇಷ್ಟೂ ಸೇರಿ ನಮಗೇನಿತ್ತು ಅಂದರೆ 21 ಕ್ವಶನ್ ಬಂದಿತ್ತು. ಅದೇ ರೀತಿ ಸಾಮಾನ್ಯ ವಿಜ್ಞಾನ. ಓಕೆ, ಸೊ ಸಾಮಾನ್ಯ ವಿಜ್ಞಾನದಲ್ಲಿ ಏನು ಬರುತ್ತೆ? ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ ಅಲ್ವಾ, ಭೌತಶಾಸ್ತ್ರ, ರಾಸಾಯನಶಾಸ್ತ್ರ, ಜೀವಶಾಸ್ತ್ರ. ಸೊ ಇವುಗಳನ್ನು ಒಳಗೊಂಡಂತೆ ಕ್ವಶನ್ಸ್ಗಳು. ಇದ್ರ ಜೊತೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕ್ವಶನ್ಸ್ಗಳು ಕೂಡ ಅವರು ಕೇಳ್ಬೋದು. ವಿಜ್ಞಾನ ಮತ್ತು ತಂತ್ರಜ್ಞಾನ, ಇಲ್ಲಿ ನಿಮಗೆ ಬಯೋಟೆಕ್ನಾಲಜಿ ರಿಲೇಟೆಡು, ಸ್ಪೇಸ್ ಟೆಕ್ನಾಲಜಿ ರಿಲೇಟೆಡು, ಡಿಫೆನ್ಸ್ ಟೆಕ್ನಾಲಜಿ ರಿಲೇಟೆಡ್. ಸೊ ಈ ಕ್ವಶನ್ಸ್ಗಳನ್ನು ಕೂಡ ಕೇಳ್ಬೋದು. ಓಕೆ, ಮುಂದಿನ ವಿಡಿಯೋದಲ್ಲಿ ಈಚ್ ಸೆಟ್ ಆಫ್ ಸಿಲೆಬಸ್ನ ಕೂಡ ಡಿಕೋಡ್ ಮಾಡೋಣ. ಓಕೆ, ಡೂ ಲೆಟ್ ಮಿ ನೋ ಇಫ್ ಯು ವಾಂಟೆಡ್. ಓಕೆ, ಸೊ ಅದರಿಂದ ಎಷ್ಟು ಕ್ವಶನ್ಸ್ ಬಂದಿತ್ತು ಅಂದರೆ 15 ಕ್ವಶನ್ಸ್ ಬಂದಿತ್ತು. ಅದೇ ರೀತಿ ಮೆಂಟಲ್ ಎಬಿಲಿಟಿ, ಮಾನಸಿಕ ಸಾಮರ್ಥ್ಯ ಅಂತ ಏನು ಕರಿತೀವಿ, ನಿಮಗೆ ಇಲ್ಲಿ ರೀಸನಿಂಗ್ ಬರುತ್ತೆ. ಓಕೆ, ಅಥವಾ ಆ್ಯಪ್ಟಿಟ್ಯೂಡ್ ಬರುತ್ತೆ. ಓಕೆ, ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್ ಬರುತ್ತೆ. ಸೊ ಇದನ್ನೆಲ್ಲ ಸೇರಿ ಇಷ್ಟಿತ್ತು ಅಂದರೆ 11 ಕ್ವಶನ್ ಇತ್ತು. ಅದೇ ರೀತಿ ಭೂಗೋಳ, ಜಿಯೋಗ್ರಫಿ. ಓಕೆ, ಇಲ್ಲಿ ಕೂಡ 5 ಕ್ವಶನ್ ಇತ್ತು. ಅಗೇನ್ ಭೂಗೋಳನ ಯಾವ ರೀತಿ ಡಿವೈಡ್ ಮಾಡ್ಬೋದು ಅಂತ ಅಂದರೆ ಫಿಸಿಕಲ್ ಜಿಯೋಗ್ರಫಿ. ಓಕೆ, ಅದೇ ರೀತಿ ಇಂಡಿಯನ್ ಜಿಯೋಗ್ರಫಿ, ಭಾರತದ ಭೂಗೋಳ, ಕರ್ನಾಟಕ ಜಿಯೋಗ್ರಫಿ. ಸೊ ಈ ರೀತಿ ನಾವು ಈವನ್ ಹ್ಯೂಮನ್ ಜಿಯೋಗ್ರಫಿ ಕೂಡ ಕವರ್ ಆಗ್ಬೋದು. ಓಕೆ, ಮಾನವಿಕ ಭೂಗೋಳಶಾಸ್ತ್ರ, ಇಲ್ಲಿ ನಿಮಗೆ ಮಿನರಲ್ಸ್ ಆಗಿರ್ಬೋದು, ರಿಸೋರ್ಸ್ ಆಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ಸ್ಗಳನ್ನ ಕೇಳ್ಬೋದು. ಅದೇ ರೀತಿ ಸ್ಟ್ಯಾಟಿಕ್ ಜಿಕೆ ಮತ್ತು ಪರಿಸರ ವಿಜ್ಞಾನ. ಓಕೆ, ಇಲ್ಲಿ ಯಾವ್ಯಾವ್ದು ಕೇಳ್ಬೋದು? ಕ್ಲೈಮೇಟ್ ಚೇಂಜ್ ರಿಲೇಟೆಡು ಅಥವಾ ಹವಾಮಾನ ಬದಲಾವಣೆ ಅಂತ ಏನು ಕರಿತೀವಿ, ಪೊಲ್ಯೂಷನ್ ರಿಲೇಟೆಡ್ ಅಥವಾ ಮಾಲಿನ್ಯಕ್ಕೆ ಸಂಬಂಧಿಸಿದಂಥ ಕ್ವಶನ್ಸ್ಗಳಾಗಿರ್ಬೋದು, ಮತ್ತು ಇಂಟರ್ನ್ಯಾಷನಲ್ ಕಾನ್ಫರೆನ್ಸಸ್ ಅಥವಾ ಕನ್ವೆನ್ಷನ್ಸು ಅಥವಾ ಅಂತಾರಾಷ್ಟ್ರೀಯ ಸಮಾವೇಶಗಳಿಗೆ ಸಂಬಂಧಿಸಿದಂತೆ ಕೇಳ್ಬೋದು. ಅದೇ ರೀತಿ ಯು ಕ್ಯಾನ್ ಆಲ್ಸೋ ಎಕ್ಸ್ಪೆಕ್ಟ್ ಕ್ವಶನ್ಸ್ ಆನ್ ಬಯೋಡೈವರ್ಸಿಟಿ ಅಥವಾ ಜೀವ ವೈವಿಧ್ಯತೆಗೆ ಸಂಬಂಧಿಸಿದ ಕ್ವಶನ್ಸ್ಗಳನ್ನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ಸೊ ಇದು ಸಿಲೆಬಸ್ ಅಥವಾ ಈ ಹಿಂದೆ ಕೇಳಿದಂಥ ಒಂದು ಕ್ವಶನ್ ಪೇಪರ್ದು ಟ್ರೆಂಡ್ ಅನಾಲಿಸಿಸು. ಸರ್ ಇದೇ ರೀತಿ ಬರುತ್ತಾ ಮತ್ತೆ ಏನೋ ಮುಂದೆ ಬರೋಂಥ ಎಕ್ಸಾಮಲ್ಲಿ? ವಿ ಕೆ ನಾಟ್ ಟೆಲ್, ಬಟ್ ಇಟ್ ಈಸ್ ಎ ರಫ್ ಐಡಿಯಾ. ಓಕೆ, ಸೊ ಯಾಕೆ ಅಂದರೆ ಆವಾಗಲೂ ಕೂಡ KEA ಕಂಡಕ್ಟ್ ಮಾಡಿದರು. ಓಕೆ, ಈಗಲೂ ಕೂಡ KEA ಕಂಡಕ್ಟ್ ಮಾಡ್ತಿದ್ದಾರೆ. ಸೊ ಫ್ಯೂ ಥಿಂಗ್ಸ್ ವಿಲ್ ಬಿ ಫಾರ್ ಶೋರ್, ಲೈಕ್ ಹಿಸ್ಟ್ರಿ ಆಗಿರ್ಬೋದು, ಇದ್ರ ಮೇಲೆ ಕ್ವಶನ್ಸ್ ಡೆಫಿನೆಟ್ಲಿ ಹೈ ವೈಟೇಜ್ ಇರುತ್ತೆ. ಅದೇ ರೀತಿ ಸೈನ್ಸ್ ಕ್ವಶನ್ಸು ಕೂಡ ವೈಟೇಜ್ ಇದ್ದೇ ಇರುತ್ತೆ. ಜಿಯೋಗ್ರಫಿ ಆವಾಗ ಸ್ವಲ್ಪ ಕಡಿಮೆ ಬಂದಿದೆ, ಈ ವರ್ಷ ಜಾಸ್ತಿ ಆದರೂ ಆಗ್ಬೋದು ಈ ಒಂದು ಎಕ್ಸಾಮಲ್ಲಿ. ಪಾಲಿಟಿಲೂ ಕೂಡ ಸ್ವಲ್ಪ ಕಡಿಮೆ ಬಂದಿದೆ, ಈ ಸಲ ಜಾಸ್ತಿ ಆದರೂ ಆಗ್ಬೋದು. ಈ ಸ್ಟ್ಯಾಟಿಕ್ ಪೋರ್ಷನ್ನ ಕೂಡ ಯಾವುದೇ ಕಾರಣಕ್ಕೂ ನಾವು ಇಗ್ನೋರ್ ಮಾಡೋ ಹಾಗಿಲ್ಲ. ಸೊ ದಿಸ್ ಶುಡ್ ಬಿ ಅವರ್ ಸ್ಟ್ರಾಟಜಿ ಅಥವಾ ಒಂದು ಅನಾಲಿಸಿಸ್ನ ನೋಡೋದಾದರೆ. ಹಂಗಿದ್ರೆ ಸರ್ ಈಗ ನಮ್ಮ ಹತ್ರ 80 ಡೇಸ್ ಇದೆ. ಓಕೆ, ಸೊ ಅದನ್ನು ಯಾವ ರೀತಿ ಡಿವೈಡ್ ಮಾಡಬೇಕು, ಹೆಂಗೆ ಪ್ಲ್ಯಾನ್ ಮಾಡಬೇಕು ಅಂತ ನೋಡೋದಾದರೆ, ಫಸ್ಟು ಈ 80 ಡೇಸ್ನ 3 ಫೇಸ್ ಆಗಿ ಡಿವೈಡ್ ಮಾಡೋಣ. ಓಕೆ, ತುಂಬ ನೀವೇನಾದರೂ ಫಾಸ್ಟ್ ರೀಡರ್ಸ್ ಇದ್ದರೆ ಅದನ್ನ ಬೇಕಾದ್ರೆ 4 ಫೇಸಸ್ಗಳಾಗಿ ಕೂಡ ಡಿವೈಡ್ ಮಾಡ್ಬೋದು. ಅಥವಾ ಅಟ್ಲೀಸ್ಟ್ 3 ಪ್ರಾಪರ್ ರಿವಿಷನ್ಸ್ನ ನೀವು ಮಾಡಲೇಬೇಕು. ಓಕೆ, ಬಿಫೋರ್ ಎಕ್ಸಾಮಿನೇಷನ್ಸು 3 ಪ್ರಾಪರ್ ರಿವಿಷನ್ಸ್ನ ಮಾಡಲೇಬೇಕು. ಸೊ ಫೇಸ್ 1ನಲ್ಲಿ ಏನು ಮಾಡ್ತೀರಾ ಅಂತ ಅಂದರೆ, ನಿಮ್ಮ ಫೌಂಡೇಶನ್ನ ಬಿಲ್ಡ್ ಮಾಡೋವಂಥದ್ದು. ಇಷ್ಟು ದಿನ ಸರಿಯಾಗಿ ಓದಿರಲಿಲ್ಲ ಅಂದರೆ, ಅಥವಾ ನೀವು ಓದಿದ್ದು ಗ್ಯಾಪ್ ಏನಾದರೂ ಆಗಿದೆ ಅಂದರೆ, ಈ ಒಂದು ಫೇಸ್ 1 ಏನಿದೆ, ಓಕೆ, ಸೊ ರಫ್ಲಿ ನೀವು ಫಾಸ್ಟ್ ರೀಡರ್ಸ್ ಆದರೆ ಅಟ್ಲೀಸ್ಟ್ 20 ಡೇಸು. ಓಕೆ, ಇಲ್ಲ ಸ್ವಲ್ಪ ಸ್ಲೋ ರೀಡರ್ ಅಂತ ಅಂದರೆ ಅಟ್ಲೀಸ್ಟ್ ಬೈ 30 ಡೇಸ್. ನೆಕ್ಸ್ಟ್ 30 ಡೇಸಲ್ಲಿ ನೀವು ಎಲ್ಲ ಸಬ್ಜೆಕ್ಟ್ಸ್ಗಳನ್ನು ಚೆನ್ನಾಗಿ ಓದೋದ್ರ ಮುಖಾಂತರ ನಿಮ್ಮ ಫೌಂಡೇಶನ್ನ ಬಿಲ್ಡ್ ಮಾಡಬೇಕು. ಓಕೆ, ಸೊ ಫೇಸ್ 2ಅಲ್ಲಿ ಏನು ಮಾಡ್ತೀರಾ ಅಂದರೆ, ಏನು ನೀವು ಫಸ್ಟ್ ಫೇಸಲ್ಲಿ ಓದಿದ್ರಿ ಅದನ್ನೇ ಕನ್ಸಾಲಿಡೇಷನ್ ಮಾಡೋದ್ರ ಮುಖಾಂತರ ರಿವಿಷನ್ ಮಾಡ್ಕೋಬೇಕು. ಅದ್ರ ಜೊತೆಗೆ MCQಗಳನ್ನ ಪ್ರಾಕ್ಟೀಸ್ನ ಕೂಡ ಮಾಡಬೇಕಾಗತ್ತೆ. ಅದಾದಮೇಲೆ ಲಾಸ್ಟ್ ಫೇಸಲ್ಲಿ ಏನು ಮಾಡಬೇಕು, ಓಕೆ, ಯಾವುದೇ ಹೊಸ ಸೋರ್ಸ್ಗಳನ್ನ ಟಚ್ ಮಾಡದೆ. ಓಕೆ, ಸೊ ಇದನ್ನು ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ನಾವು ಈಗ ಡಿಸ್ಕಸ್ ಮಾಡೋಣ. ಓಕೆ, ಸೊ ಈ 3 ಹಂತಗಳಲ್ಲಿ ಯಾವ ರೀತಿ ಒಂದು ಫೌಂಡೇಶನ್ ಫೇಸು ಡೇ 1 ಟು ಡೇ 35 ನೀವು ಇವತ್ತಿಂದನೇ ಪ್ಲ್ಯಾನ್ ಮಾಡ್ತಾ ಇದ್ದೀರ ಅಂದರೆ ಮುಂದಿನ 35 ದಿನಗಳ ಕಾಲಕ್ಕೆ. ಸೊ ನಾವೇನು 2 ಪೇಪರ್ಸ್ ಇದೆ ಅಲ್ವಾ, ಪೇಪರ್ 1ನಲ್ಲಿ ಜನರಲ್ ಸ್ಟಡೀಸ್ ಇರುತ್ತೆ, ಪೇಪರ್ 2ಅಲ್ಲಿ ಕಮ್ಯುನಿಕೇಷನ್ ಇರುತ್ತೆ. ಸೊ ಅದಕ್ಕೆ ಫಸ್ಟು ಲಾಸ್ಟ್ 6 to 8 ಮಂತ್ಸ್ದು ಕರೆಂಟ್ ಅಫೇರ್ಸ್ನ ನೀವು ಕಂಪ್ಲೀಟ್ ಮಾಡ್ಕೋಬೇಕು. ಅದೇ ರೀತಿ ಜನರಲ್ ಸ್ಟಡೀಸ್ ಸಿಲೆಬಸ್ಗಳಾದಂಥ ಅಥವಾ ಕೋರ್ ಸ್ಟ್ಯಾಟಿಕ್ ಸಿಲೆಬಸ್ಗಳಾದಂಥ ಹಿಸ್ಟ್ರಿ, ಜನರಲ್ ಸೈನ್ಸ್ ಅಥವಾ ಸಾಮಾನ್ಯ ವಿಜ್ಞಾನ, ಮೆಂಟಲ್ ಎಬಿಲಿಟಿನ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು.
ಜಿಯೋಗ್ರಫಿನ ಕೂಡ ಫಿಸಿಕಲ್ ಜಿಯೋಗ್ರಫಿ, ಇಂಡಿಯನ್ ಜಿಯೋಗ್ರಫಿ, ಕರ್ನಾಟಕ ಜಿಯೋಗ್ರಫಿ ಇದನ್ನು ನೀವು ಡಿವೈಡ್ ಮಾಡಿಕೊಂಡು ಕಂಪ್ಲೀಟ್ ಮಾಡ್ಕೋಬೇಕು. ಅದೇ ರೀತಿ ಪಾಲಿಟಿ, ಓಕೆ, ಇದರಲ್ಲೂ ಅಷ್ಟೇ. ಓಕೆ, ಅಗೇನ್ ನಿಮಗೆ ಪಾರ್ಲಿಮೆಂಟ್, ಫಂಡಮೆಂಟಲ್ ರೈಟ್, DPSP ಏನಿದೆಲ್ಲ ಇಂಪಾರ್ಟೆಂಟ್ ಚಾಪ್ಟರ್ಸ್ ಬರುತ್ತೆ, ಯಾವುದೇ ಚಾಪ್ಟರ್ಸ್ಗಳನ್ನ ಮಿಸ್ ಮಾಡದೆ ನೀಟಾಗಿ ಓದ್ಕೋಬೇಕು. ಸೊ ಅದೇ ರೀತಿ ಪಂಚಾಯತ್ ಅಂಡ್ ಕರ್ನಾಟಕ ಸ್ಪೆಸಿಫಿಕ್ ಆಸ್ಪೆಕ್ಟ್ಸ್ ಕೂಡ ಇದು ರಫ್ಲಿ ಮೇಜರ್ ಸಿಲೆಬಸ್ ಅಂತ ನಾವು ನೋಡೋದಾದರೆ. ಓಕೆ, ಅದೇ ರೀತಿ ಪೇಪರ್ 2 ಅಲ್ಲಿ ಕೆಲವರು ಇರ್ತೀರಾ ಜನರಲ್ ಸ್ಟಡೀಸ್ ಅಷ್ಟೇ ಓದ್ತಾ ಇರ್ತೀರಾ, ಗ್ರೂಪ್ ಸಿ ಎಕ್ಸಾಮ್ ಫೋಕಸ್ ಮಾಡಿರಲ್ಲ. ಓಕೆ, ಈಗ ನೀವು ಸಡನ್ನಾಗಿ ಕಮ್ಯುನಿಕೇಷನ್ನು ಫೋಕಸ್ ಮಾಡಬೇಕು ಅಂತ ಅಂದರೆ ನೀವು ಸ್ಟ್ರಿಕ್ಟ್ಲಿ ಫಾರ್ ದ ಫಸ್ಟ್ 30 ಡೇಸ್ ಈ ಮುಂದಿನ ಒಂದು 30 ದಿನಗಳ ಕಾಲ ಏನು ಸಾಮಾನ್ಯ ಕನ್ನಡ ಇದೆ, ಓಕೆ, ಮತ್ತು ಸಾಮಾನ್ಯ ಇಂಗ್ಲೀಷ್ ಇದೆ, ಮತ್ತು ಕಂಪ್ಯೂಟರ್ ಜ್ಞಾನ, ಇವು ಮೂರನ್ನೂ ಕೂಡ ನೀವು ಬೇಸ್ನ ಸ್ಟ್ರಾಂಗ್ ಮಾಡ್ಕೊಳ್ಳೇಬೇಕು ಇವಾಗ. ಓಕೆ, ಸೊ ಇದನ್ನು ಮುಂದಿನ 30 ದಿನಗಳಲ್ಲಿ ಫಿನಿಷ್ ಮಾಡಬೇಕು. ಓಕೆ, ಸೊ ಈ ಇಂಗ್ಲೀಷಲ್ಲಿ ಮತ್ತೆ ಭಾಗಗಳಿದೆ. ಒಂದು ಬೇಸಿಕ್ ಗ್ರಾಮರ್ ಏನು ಬರುತ್ತೆ ಅದು, ಸೆಕೆಂಡ್ ಪಾರ್ಟ್ ಏನಿದೆ ವೊಕ್ಯಾಬ್ಯುಲರಿ. ಓಕೆ, ಸೊ ಇದೆರಡೂ ನೀವು ನೀಟಾಗಿ ಕವರ್ ಮಾಡಬೇಕು. ಕನ್ನಡದಲ್ಲೂ ಅಷ್ಟೇ ನಿಮಗೆ ಬೇಸಿಕ್ ಕನ್ನಡ ವ್ಯಾಕರಣ ಗ್ರಾಮರ್ ಬರುತ್ತೆ, ಮತ್ತು ಕನ್ನಡ ಲಿಟ್ರೇಚರ್ ಕೂಡ ಕವರ್ ಆಗುತ್ತೆ. ಓಕೆ, ಇದ್ರ ಭಾಗನೂ ಕೂಡ ನೀವು ಸ್ಟ್ಯಾಂಡರ್ಡ್ ಈಗ ಮುಂದಿನ ವೀಡಿಯೋದಲ್ಲಿ ಬೇಕಿದ್ರೆ ಡೀಟೇಲ್ಡ್ ಸಿಲೆಬಸ್ಸು, ಡೀಟೇಲ್ಡ್ ಬುಕ್ ಲಿಸ್ಟ್ಗಳನ್ನೆಲ್ಲ ಕೂಡ ಐ ಕಮ್ ಅಪ್ ವಿತ್ ದೋಸ್ ವೀಡಿಯೋಸ್ ಆಲ್ಸೋ. ಅದೇ ರೀತಿ ಕಂಪ್ಯೂಟರ್ದು ಕೂಡ ಬೇಸಿಕ್ಸ್ನ ನೀವು ಸ್ಟಡಿ ಮಾಡಬೇಕು. MS ವರ್ಲ್ಡ್ ಆಗಿರ್ಬೋದು, MS ಎಕ್ಸೆಲ್ ಆಗಿರ್ಬೋದು. ಓಕೆ, ಸೊ PPT ಆಗಿರ್ಬೋದು. ಅದೇ ರೀತಿ ಕಂಪ್ಯೂಟರ್ ಆರ್ಕಿಟೆಕ್ಚರ್ ಬಗ್ಗೆ ಓದೋದಾಗಲಿ, ಹಾರ್ಡ್ವೇರು, ಸಾಫ್ಟ್ವೇರು, ಸೊ ಈ ಎಲ್ಲ ಆಸ್ಪೆಕ್ಟ್ಸ್ಗಳನ್ನ ಕಂಪ್ಯೂಟರ್ದು ಬೇಸಿಕ್ಸ್ಗಳನ್ನ ಕೂಡ ಸ್ಟಡಿ ಮಾಡಬೇಕು. ಇದು ಮುಂದಿನ ಒಂದು 30ರಿಂದ 35 ದಿನಗಳ ಒಂದು ಪ್ಲ್ಯಾನ್. ಓಕೆ, ಎಂಟೈರ್ ಜನರಲ್ ಸ್ಟಡೀಸು ಮತ್ತು ಎಂಟೈರ್ ಕಮ್ಯುನಿಕೇಷನ್ ಪೇಪರ್ನ ನೀವು ಕಂಪ್ಲೀಟ್ ಮಾಡಬೇಕು. ಅದಾದಮೇಲೆ ಏನು ಮಾಡ್ತೀರಾ ಅಂತ ಅಂದರೆ ಈ ಒಂದು ಸೆಟ್ ಅಥವಾ ಫಸ್ಟ್ ಫೇಸ್ ಮುಗಿದ್ಮೇಲೆ ಮುಂದಿನ ಒಂದು 36ರಿಂದ 60 ದಿನ ಈ ಒಂದು ಟೈಮ್ ಪೀರಿಯಡ್ ಏನಿದೆ. ಓಕೆ, ಸೊ ಎಗೈನ್ ನೀವೇನು ಮಾಡ್ತೀರಾ ಅಂತ ಅಂದರೆ ಸೆಕೆಂಡ್ ರಿವಿಷನ್. ಓಕೆ, ಸೊ ಸೆಕೆಂಡ್ ರಿವಿಷನ್ ಮಾಡುವಾಗ ಆ ರಿವಿಷನ್ ಜೊತೆಗೆ ನೀವು ಸಬ್ಜೆಕ್ಟ್ ವೈಸ್ ಟೆಸ್ಟ್ಗಳನ್ನ ಕೂಡ ಅಥವಾ ಟಾಪಿಕ್ ವೈಸ್ ಟೆಸ್ಟ್ಗಳನ್ನ ಕೂಡ ಪ್ರಾಕ್ಟೀಸ್ ಮಾಡೋದಕ್ಕೆ ಶುರು ಮಾಡಬೇಕು. ಎಲ್ಲ ವಿಷಯಗಳದ್ದು ಸೆಕೆಂಡ್ ರಿವಿಷನ್. ಫಾರ್ ಎಕ್ಸಾಂಪಲ್ ಈಗ ಪಾಲಿಟಿ ಓದಿದ್ರಿ. ಓಕೆ, ಸೊ ಪಾಲಿಟಿ ಓದಿದಾದಮೇಲೆ ಅದೇ ರೀತಿ ನೀವು ಐದರ್ ಪಾಲಿಟಿ ಪ್ರೀವಿಯಸ್ ಇಯರ್ ಕ್ವಶನ್ ಎಲ್ಲ ಬೇರೆ ಬೇರೆ ಸ್ಟೇಟ್ಗಳಿಂದ ಬಂದಿರೋವಂಥ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡ್ಬೋದು, ಅಥವಾ ನಮ್ಮ ಸ್ಟೇಟಲ್ಲೇ ನಡೆದಿರುವಂಥ ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನ ನೀವು ಸ್ಟಡಿ ಮಾಡ್ಬೋದು ಅಥವಾ ರಿವಿಷನ್ ಮಾಡ್ಬೋದು. ಅದೇ ರೀತಿ ಯಾವುದಾದ್ರೂ ಇನ್ಸ್ಟಿಟ್ಯೂಟ್ಸ್ಗಳದ್ದು ಟೆಸ್ಟ್ಗಳೇನಾದರೂ ಸೆಕ್ಷನ್ ವೈಸ್ ಕವರ್ ಮಾಡಿದರೆ ಅವುಗಳನ್ನಾದರೂ ರಿವಿಷನ್ ಮಾಡ್ಬೋದು. ಸೊ ಅದ್ರ ಜೊತೆಗೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಥವಾ ಹಿಂದಿನ ವರ್ಷದ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕ್ವಶನ್ಸ್ ಏನಿದೆ ಅದನ್ನು 3-4 ಬಾರಿ ರಿವಿಷನ್ ಮಾಡಬೇಕು. ಮತ್ತು ಅಟ್ಲೀಸ್ಟ್ ದಿನಕ್ಕೆ 150ರಿಂದ 200 MCQಗಳನ್ನ, ಓಕೆ, ಒಂದು 100 ಜನರಲ್ ಸ್ಟಡೀಸ್ ರಿಲೇಟೆಡ್ MCQs, 100 ಕಮ್ಯುನಿಕೇಷನ್ ಪೇಪರ್ ರಿಲೇಟೆಡ್ MCQಸ್ಗಳನ್ನ ಡೆಫಿನೆಟ್ಲಿ ಯು ಹ್ಯಾವ್ ಟು ಪ್ರಾಕ್ಟೀಸ್ ಮಾಡಲೇಬೇಕು. ಓಕೆ, ಮತ್ತು ಪ್ರತಿ 3 ದಿನಕ್ಕೊಮ್ಮೆ ಅಥವಾ ಇಫ್ ನಾಟ್ ಒಂದು ವಾರಕ್ಕೊಂದಾದರೂ ನೀವು ಫುಲ್ ಲೆಂತ್ ಮಾಕ್ ಟೆಸ್ಟ್ಗಳನ್ನ ಕೊಡೋದಕ್ಕೆ ಶುರು ಮಾಡಬೇಕು. ಆವಾಗಲೇ ನಿಮಗೆ ನಿಮ್ಮ ವೀಕ್ ಏರಿಯಾಗಳು ಗೊತ್ತಾಗೋಕ್ಕೆ ಶುರುವಾಗುತ್ತೆ. ಯಾವಾಗ ನಿಮಗೆ ವೀಕ್ ಏರಿಯಾಗಳು ಗೊತ್ತಾಗೋಕ್ಕೆ ಶುರುವಾಗುತ್ತೆ ಅಲ್ಲಿ ನೀವು ಮಿಸ್ಟೇಕ್ ನೋಟ್ಬುಕ್ಗಳನ್ನ ಮೇಂಟೈನ್ ಮಾಡ್ತಾ ಎಲ್ಲಿ ನಾನು ತಪ್ಪು ಮಾಡ್ತಾ ಇದ್ದೀನಿ ಅಥವಾ ಎಲ್ಲಿ ನನ್ನ ವೀಕ್ನೆಸ್ ಇದೆ ಅದನ್ನೆಲ್ಲ ನೀವು ಐಡೆಂಟಿಫೈ ಮಾಡಿ ಇಟ್ಕೊಂಡ್ರೆ ಅದನ್ನು ನೀವು ನೆಕ್ಸ್ಟ್ ರಿವಿಷನಲ್ಲಿ ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಮಾಡೋದಕ್ಕಾಗುತ್ತೆ. ಯಾಕೆ ಇದೆಲ್ಲ ತುಂಬ ನೆಸೆಸರಿ ಅಂತ ಅಂದರೆ ಈ ಹಿಂದೆ ಏನು ನಮಗೆ ಒನ್ ಲೈನರ್ ಮೇಲೆ ಡಿಪೆಂಡ್ ಆಗ್ತಾ ಇದ್ವಿ ಅಥವಾ ಎಕ್ಸಾಮ್ಸಲ್ಲಿ ಟೂ ಮಚ್ ಆಫ್ ಒನ್ ಲೈನರ್ ಕ್ವಶನ್ಸ್ ಬರ್ತಾ ಇತ್ತು, ಆ ಟ್ರೆಂಡ್ ಇವಾಗ ಚೇಂಜ್ ಆಗಿಬಿಟ್ಟಿದೆ. ಓಕೆ, ಯಾರೂ ಜಸ್ಟ್ ಒನ್ ಲೈನರ್ಗಳನ್ನು ಓದಿ ವಿಷಯದ ಆಳಕ್ಕೆ ಹೋಗದೆ ಪರೀಕ್ಷೆ ಬರೆಯೋಕ್ಕೆ ಹೋಗ್ತಾಯಿದ್ರು, ಅವರು ಪರೀಕ್ಷೆಯನ್ನು ಪಾಸ್ ಮಾಡೋದು ತುಂಬ ಕಷ್ಟ ಆಗಿದೆ ಇತ್ತೀಚಿನ ಒಂದು ಟ್ರೆಂಡ್ಗಳ ಮುಖಾಂತರ. ಸೊ ಇನ್ನು ಮುಂದೆ ಪ್ರತಿಯೊಂದು ವಿಷಯವನ್ನು ಆಳವಾಗಿ ಅರ್ಥ ಮಾಡ್ಕೊಂಡು ಓದಿ. ಓಕೆ, ಅದರಿಂದನೇ ನಿಮಗೆ ಎಲ್ಲ ಮೂಲೆಗಳಿಂದ ಕ್ವಶನ್ಸ್ಗಳು ಬರ್ತಾ ಇರೋದ್ರಿಂದ ಓಕೆ ಒಂದಷ್ಟು ಸಾಕಷ್ಟು ದಿನಗಳ ನಿರಂತರ ಪ್ರಯತ್ನ ಮತ್ತು ಏನು ನಾನು ಕೇವಲ 1 ತಿಂಗಳು ಓದಿ ಪಾಸ್ ಮಾಡಿಬಿಡ್ತೀನಿ ಆ ಟ್ರೆಂಡೆಲ್ಲ ಹೋಗ್ಬಿಟ್ಟಿದೆ ಈಗ. ಓಕೆ, ಈ ಲಾಸ್ಟ್ ಮಿನಿಟ್ ಮ್ಯಾಜಿಕ್ ಅಂತ ಬಂದುಬಿಡ್ತಾರೆ ಅಥವಾ ಟಾಪ್ 100 ಕ್ವಶನ್ಸ್ ಫಾರ್ ಎಕ್ಸಾಮ್ ಅಂತ ಬರ್ತಾರೆ, ಅದೆಲ್ಲ ವರ್ಕ್ ಆಗ್ತಾ ಇಲ್ಲ ಈಗ. ಓಕೆ, ನಿಮಗೆ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಇರಬೇಕು, ಪುಸ್ತಕಗಳನ್ನು ಅರ್ಥ ಮಾಡಿಕೊಂಡು ಮಲ್ಟಿಪಲ್ ರಿವಿಷನ್ಸ್ ಮಾಡಿ ಹೆಚ್ಚು MCQಗಳನ್ನ ಅಭ್ಯಾಸ ಮಾಡಿ, ಅದೇ ನಿಮಗೆ ಯಶಸ್ಸಿಗೆ ಒಂದು ನಿಜವಾದ ಸೂತ್ರವಾಗುತ್ತೆ, ಅದು ಗೊತ್ತಿರಲಿ. ಓಕೆ, ಸೊ ನೀವು ಈ ಹಿಂದೆ ಮಾಡಿರುವಂಥ ಎಕ್ಸಾಮ್ಸ್ಗಳಿಂದ ಪಾಠ ಕಲಿಬೇಕು, ಯಾವುದೇ ನಿರಾಶೆ ಆಗದೆ ಅಟ್ಲೀಸ್ಟ್ ನಿಮಗೆ ಬಂದಿರೋವಂಥ ಒಂದು ಆಪರ್ಚುನಿಟಿನ ರೈಟ್ ವೇಯಲ್ಲಿ ಯೂಸ್ ಮಾಡ್ಕೊಳ್ಬೋದು. ಸೊ ಅದಾದಮೇಲೆ
ನೆಕ್ಸ್ಟು ಫೇಸ್ 3ಅಲ್ಲಿ ಏನು ಮಾಡ್ತೀರಾ ಅಂದರೆ ಫೈನಲ್ ರಿವಿಷನ್. ಈ ಒಂದು ಲಾಸ್ಟ್ 61 to 75 ಡೇಸ್ ಏನಿದೆ ಇಲ್ಲಿ ಕಂಪ್ಲೀಟ್ ರಿವಿಷನ್ ಫೋಕಸ್ಸು. ಓಕೆ, ಏನು ಕರೆಂಟ್ ಅಫೇರ್ಸ್ ಓದಿರ್ತೀರಾ ಅದನ್ನು ಕೂಡ ಕಂಪ್ಲೀಟ್ ಕರೆಂಟ್ ಅಫೇರ್ಸ್ ರಿವಿಷನ್ ಮಾಡಬೇಕು. ಹಿಸ್ಟ್ರಿದು ಟೈಮ್ ಲೈನ್ಸ್ಗಳನ್ನ ನೋಡ್ಕೊಳ್ಳೋದು, ಸೈನ್ಸ್ದು ಫ್ಯಾಕ್ಟ್ಸ್ಗಳನ್ನು ಸ್ಟಡಿ ಮಾಡೋದು, ಅದೇ ರೀತಿ ಜಿಯೋಗ್ರಫಿ ಮ್ಯಾಪಿಂಗ್ ಮಾಡುವಂಥದ್ದು, ಓಕೆ, ಕಾನ್ಸ್ಟಿಟ್ಯೂಷನಲ್ ಆರ್ಟಿಕಲ್ಸ್ಗಳನ್ನ ಮತ್ತು ಮೆಂಟಲ್ ಎಬಿಲಿಟಿ ಪ್ರಾಕ್ಟೀಸ್ ಮಾಡುವಂಥದ್ದು. ಇಲ್ಲಿ ನೀವು ಸ್ವಲ್ಪ ಇಂಟೆನ್ಸಿವ್ ಆಗಿ ಟೆಸ್ಟ್ಗಳನ್ನ ಕೊಡೋದಕ್ಕೆ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಅದೇ ರೀತಿ ಲಾಸ್ಟ್ 5 days ಸ್ಟ್ರಾಟಜಿನೂ ಕೂಡ ಹೇಳ್ಬಿಟ್ಟಿರ್ತೀನಿ. ಆಲ್ದೋ ಐ ವಿಲ್ ಕಮ್ ಅಪ್ ವಿತ್ ರೆಗ್ಯುಲರ್ ವೀಡಿಯೋಸ್. ಓಕೆ, ಸೊ ಯಾವುದೇ ಹೊಸ ಪುಸ್ತಕ ಅಥವಾ ಹೊಸ PDF ಲಾಸ್ಟ್ ಡೇನಲ್ಲಿ ಓದ್ದಂಗೆ ನೀವೇನು ನೋಟ್ಸ್ ಮಾಡಿರ್ತೀರಾ ಅಥವಾ ಈ ಹಿಂದೆ ಆಲ್ರೆಡಿ ಓದಿ ಹೈಲೈಟ್ ಮಾಡಿರ್ತೀರಾ ಅದನ್ನು ಮಾತ್ರ ಓದಬೇಕು. ಓಕೆ, ಮತ್ತು ಮಿಸ್ಟೇಕ್ ಬುಕ್ ಏನು ಮೇಂಟೈನ್ ಮಾಡಿರ್ತೀರಾ ಅದನ್ನು ಸ್ಟಡಿ ಮಾಡಿ, ಕರೆಂಟ್ ಅಫೇರ್ಸ್ಗಳನ್ನ ರ್ಯಾಪಿಡ್ ರಿವಿಷನ್ ಮಾಡಿ. ಸೊ ಈ ಒಂದು ನಿಮಗೆ ಸ್ಟ್ರಾಟಜಿ ಅಚೀವ್ ಮಾಡೋದಕ್ಕೆ ಅಥವಾ ರೈಟ್ ವೇಯಲ್ಲಿ ಸಂಪೂರ್ಣ ಸಿಲೆಬಸ್ಗಳನ್ನ ಮುಗಿಸ್ಕೊಂಡು ರೆಗ್ಯುಲರ್ ಆಗಿ ಪ್ರಾಪರ್ ರಿವಿಷನ್ ಮಾಡಿ, ಓಕೆ, ಸೊ ಒಂದು ನಿಮ್ಮ ಗುರಿ ಕಡೆ ತಲುಪೋದಕ್ಕೆ ಹೆಲ್ಪ್ ಮಾಡುತ್ತೆ. ಒಂದಷ್ಟು ಗೋಲ್ಡನ್ ರೂಲ್ಸ್ಗಳನ್ನ ಕೂಡ ನೋಡೋದಾದರೆ ಓನ್ಲಿ 1 ಸೋರ್ಸ್ ಅಥವಾ 28 ಬುಕ್ಗಳನ್ನ ಓದೋದು, ಸಿಕ್ಕಿದ್ದೆಲ್ಲ ಪೊಲಿಟಿಗೆ 3-4 ಬುಕ್ ಓದೋದು, ಜಿಯೋಗ್ರಫಿಗೆ 3-4 ಬುಕ್ ಓದೋದು, 3-4 ನೋಟ್ಸ್ ಓದೋದು, ಅದನ್ನು ಮಾಡೋಕ್ಕೆ ಹೋಗಬೇಡಿ. ನೀವು ಓದ್ತಿರೋವಂಥ ನೋಟ್ಸ್ನೇ ಮಲ್ಟಿಪಲ್ ಟೈಮ್ಸ್ ಓದಿ. ಅದೇ ರೀತಿ ಕರೆಂಟ್ ಅಫೇರ್ಸ್ ಜೊತೆ ಟಚ್ ಬಿಡಬೇಡಿ. ಡೈಲಿ ಅದನ್ನು ನೀವು ಒಂದಷ್ಟು ಸೀಮಿತವಾದ ಗಂಟೆಗಳನ್ನು ಅದಕ್ಕೋಸ್ಕರ ಇಟ್ಟು ಅದನ್ನು ಓದಿ. ಅದೇ ರೀತಿ 100 to 200 MCQs ಅಟ್ಲೀಸ್ಟ್ ಫಸ್ಟ್ ರೀಡಿಂಗಲ್ಲಿ ಆಗಲಿಲ್ಲ ಅಂದರೆ ನೆಕ್ಸ್ಟ್ ರಿವಿಷನ್ ಟೈಮಿಂದ ಆದರೂ ನೀವು ಡೈಲಿ MCQಗಳನ್ನ ಪ್ರಾಕ್ಟೀಸ್ ಮಾಡಲೇಬೇಕು. ಮತ್ತು ಎಲ್ಲರೂ ಏನು ಮಾಡ್ತಾರೆ, ತುಂಬ ಓದಿ ಟೆಸ್ಟೇ ಪ್ರಾಕ್ಟೀಸ್ ಮಾಡಲ್ಲ, ಹಂಗೆ ಎಕ್ಸಾಮ್ಗೆ ಹೋಗ್ತೀರಾ. ಸೊ ಅಟ್ಲೀಸ್ಟ್ ಪ್ರತಿ ವೀಕ್ಲಿ ಒಂದು ಫುಲ್ ಮಾಕ್ ಟೆಸ್ಟ್ಗಳನ್ನು ಕೊಡಿ. ಅಣಕು ಪರೀಕ್ಷೆ ಅಂತ ಏನು ಕರೀತಾರೆ ಅದನ್ನು ಕೊಡಿ. ನೀವೇನು ತಪ್ಪು ಮಾಡ್ತೀರಾ ಅದನ್ನೆಲ್ಲ ನೋಟ್ ಡೌನ್ ಮಾಡ್ಕೊಳ್ಳೋಕೆ ಒಂದು ಬುಕ್ ಕೂಡ ಮೇಂಟೈನ್ ಮಾಡಬೇಕು. ಆ್ಯಂಡ್ ನೀವೇನು ವಾರ ಪೂರ್ತಿ ಓದಿರ್ತೀರಾ ಅದನ್ನ ಒಂದು ವೀಕೆಂಡಲ್ಲಿ ರಿವಿಷನ್ ಮಾಡೋದನ್ನು ಕೂಡ ಮಿಸ್ ಮಾಡಬಾರ್ದು. ಅದೇ ರೀತಿ ಅಟ್ಲೀಸ್ಟ್ 3-5 ಸಲ ನಿಮ್ಮ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನ ಕೂಡ ನೀವು ಸ್ಟಡಿ ಮಾಡಬೇಕು. ಕೊನೆಗೆ ರಿವಿಷನ್ಗೆ ನೀವು ಜಾಸ್ತಿ ಸ್ಟ್ರಾಟಜಿ ಅಥವಾ ಜಾಸ್ತಿ ಫೋಕಸ್ ಕೊಡಬೇಕು. ಓಕೆ, ಸೊ ಹೊಸ ಟಾಪಿಕ್ಗಳನ್ನ ಓದೋದ್ರ ಬದಲು ರಿವಿಷನ್ಗೆ ಜಾಸ್ತಿ ಫೋಕಸ್ ಕೊಡಬೇಕು. ಆ್ಯಂಡ್ ಕೆಲವೊಂದು ಟಾಪಿಕ್ಸ್ಗಳನ್ನೆಲ್ಲ ಮೆಮೊರಿ ಬೇಸ್ಡ್ ನ್ಯೂಮೋನಿಕ್ಸ್ಗಳನ್ನ ನೆನ್ಪಿಟ್ಕೊಳ್ಳೋ. ಓಕೆ, ಅದೇ ರೀತಿ ಒಂದು ಶಾರ್ಟ್ ನೋಟ್ಸ್ ಆಗಿ ಮಾಡ್ಕೊಳ್ಳೋ. ಸೊ ಈ ಒಂದು ಪ್ಲ್ಯಾನ್ಸ್ಗಳನ್ನು ನೀವು ಮಾಡಿದ್ರೆ ಡೆಫಿನೆಟ್ಲಿ ಈ ಒಂದು VAO ಏನು ನಿಮಗೆ ಕಾಲ್ ಆಗಿದೆ ಅಥವಾ ಒಂದು ಒಳ್ಳೆ ಅಪರ್ಚುನಿಟಿ ಬಂದಿದೆ ಅದರಲ್ಲಿ ನೀವು ರ್ಯಾಂಕ್ ತೊಗೋಬೋದು. ಓಕೆ, ಸೊ ಯಾವ ರೀತಿ ಕ್ವಶನ್ಸ್ ಬೇಕು ಅಥವಾ ಯಾವ ರೀತಿ ಒಂದು ನಿಮಗೆ ವಿಡಿಯೋಸ್ ಬೇಕು ಅನ್ನೋದನ್ನ ಕೂಡ ನೀವು ಕಮೆಂಟ್ ಮಾಡಿ. ಐ ವಿಲ್ ಡೆಫಿನೆಟ್ಲಿ ಕಮ್ ಅಪ್ ವಿತ್ such videos very soon. I will start current affairs series. Okay, so do support me. Thank you everyone.